ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನ ಏಕಾಂಗಿಯಾಗಿದೆ ಅಂತ ಅನ್ಸುತ್ತೆ. ಯಾವ ಯಾವ ದೇಶಗಳು ಈ ಹಿಂದೆ ಸಪೋರ್ಟ್ ಮಾಡಿದ್ರು? ಯಾರೂ ಇಲ್ಲ. ಈಗ ಹೇಗಿದೆ ಸರ್ ಪರಿಸ್ಥಿತಿ? ಈ ಹಿಂದಿನ ಯುದ್ಧಗಳಿಗೆ ಕಂಪೇರ್ ಮಾಡಿದ್ರೆ ಈಗಿನ ಪರಿಸ್ಥಿತಿ ಯಾವ ತರ ಇದೆ? ಆವಾಗ ಹೇಗಿತ್ತು? ಈಗ ನೋಡಿ, ಚೈನಾ ನಮ್ಮ ಜೊತೆಗಿದೆ ಅಂತೇಳಿ ಇವರು ಬಾಲ ಬಿಚ್ಕೊಂಡು ಏನೇನೋ ಮಾತಾಡ್ತಾರೆ, ಏನೇನೋ ಹೇಳಿಕೆ ಕೊಡ್ತಾರೆ. ಆದರೆ ಚೈನಾ ಈಸ್ ಎ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್ ರೌಡಿ. ಅವರಿಗೆ ರಿಯಲ್ ಎಸ್ಟೇಟ್ ಬೇಕಷ್ಟೇ. ಇಲ್ಲದಿದ್ದರೆ ಈಗ ನಾವು ಯುದ್ಧಕ್ಕೆ ಸಾಮಗ್ರಿ ಮಾರ್ತಾರೆ, ಅವರು ಮಾರುಕಟ್ಟೆ ಬೇಕು ಅವರಿಗೆ. ಬಟ್ ಪಾಕಿಸ್ತಾನದಲ್ಲಿ ದುಡ್ಡೆಲ್ಲಿದೆ ಕೊಡೋಕ್ಕೆ ಇವರಿಗೆ? ಸೊ ಹಾಗಾಗಿ ಚೈನಾ ಏನು ಅಂದರೆ ಸ್ವಲ್ಪ ಇವರೇ ಇನ್ವೆಸ್ಟ್ ಮಾಡಿರೋ ಜಾಗಗಳನ್ನು ಒಂದಿಷ್ಟು ಭದ್ರಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಸೈನಿಕ ಸಹಾಯ ಮಾಡಲ್ಲ. ಸೊ ಚೀನಾದಿಂದ ಸೈನಿಕರನ್ನ ಕಳಿಸ್ಕೊಡಲ್ಲ. ಚೀನಾ ಈಸ್ ಔಟ್. ಟರ್ಕಿ ಮಾತು ಕೇಳಿ ಮಧ್ಯಪ್ರಾಚ್ಯ ದೇಶ ಹಾಳಾಗೋಗ್ಬಿಟ್ಟಿದೆ. ಸೊ ಅಲ್ಲಿನ ಪರಿಸ್ಥಿತಿನೂ ಅಷ್ಟು ಇದಿಲ್ಲ. ಒಂದಿಷ್ಟು ಡ್ರೋನ್ಗಳು ಕೊಡ್ಬೋದು, ಸಾಲದ ಮೇಲೆ ಡ್ರೋನ್ಗಳು ಕೊಡ್ಬೋದು. ಇನ್ನು ಬಿಡಿ ಬೇರೆ ಇರಾನ್, ಈ ಅರಬ್ ದೇಶಗಳು ಅವು ಮೂಸ್ ನೋಡೋಕೆ ಹೋಗಲ್ಲ. ಯಾಕಂದರೆ ಪಾಕಿಸ್ತಾನ ಅಂದ್ಕೊಳ್ಳೆ ಅವರು ಬೆಗ್ಗಿಂಗ್ ಬೌಲ್ ಇಟ್ಕೊಂಡು ಹೋಗ್ಬಿಡ್ತಾರೆ. ಒಂದಿಷ್ಟು ಕೊಡಿ, ಇದು ಸಮಯ, ನಮಗೊಂದು ಭಿಕ್ಷೆ ಮೇಲೆ ಜೀವಿಸೋದು ದೇಶ ಯುದ್ಧ ಮಾಡೋ ತಾಕತ್ತಿದೆಯಾ? ಖಂಡಿತ ಇಲ್ಲ. ಸೊ ಇದರಿಂದ ಯಾವ ನೆರೆ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಸಹಾಯ ಮಾಡೋದಂತೂ ಇಲ್ಲ. ಅದೇ ಜಿಯೋ ಪೊಲಿಟಿಕ್ಸ್ ಲೆವೆಲಲ್ಲಿ ಭಾರತ ತಗೊಂಡ್ರೆ, ಬಿಟ್ವೀನ್ ಟ್ರಂಪ್ ಆ್ಯಂಡ್ ಮೋದಿ ದಿ ಫ್ರೆಂಡ್ಶಿಪ್ ಈಸ್ ವೆರಿ ಡೀಪ್ ಆ್ಯಂಡ್ ಸ್ಟ್ರಾಂಗ್. ಈಗಲೇ ಮಾಡಿಸ್ಕೊಳ್ಳೋದಲ್ಲ. ವಿ ಆರ್ ಆಲ್ವೇಸ್ ಫ್ರೆಂಡ್ಲಿ ಟು ಮೋಸ್ಟ್ ಆಫ್ ದ ಪೀಪಲ್. ಮೋದಿ ಇಸ್ ದ ಓನ್ಲಿ ಚಾಪ್ ಹೂ ಕ್ಯಾನ್ ಹಗ್ ಜೆಲೆನ್ಸ್ಕಿ ಆ್ಯಂಡ್ ಹಗ್ ಪುಟಿನ್. ಈಗ ನೋಡಿ, ಯುದ್ಧ ಅಂದರೆ ಬರೀ ಗುಂಡು ಹಾರಿಸೋದು, ಫೈಟರ್ ಪ್ಲೇನ್ ಬಾಂಬ್ ಹಾಕೋದು ಅಂತ ಇಲ್ಲ. ಈಗ ವಾಟರ್ ವಾರ್ ಅಂತ ಈಗೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ವಿ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ವಾರ್. ಆಮೇಲೆ ಪೋಸ್ಚರಿಂಗ್ ಅಂತ ಒಂದಿರುತ್ತೆ. ಈಗ ನಾನು ಹೇಳಿದ್ನಲ್ಲ, ಯುದ್ಧ ಒಂದೇ ಸರಿ ಆಗಲ್ಲ, ಅದಕ್ಕೆ ರೆಡಿನೆಸ್ ಅಂತ ಹಂತ ಇರುತ್ತೆ. ರೆಡಿನೆಸ್ 3, ರೆಡಿನೆಸ್ 2. ಯುದ್ಧ ಇನ್ನೇನು ಅನಿವಾರ್ಯ ಅಂದಾಗ ರೆಡಿನೆಸ್ 1 ಅಂತ ಹೋಗುತ್ತೆ. ಆವಾಗ ರೆಡಿನೆಸ್ 1ನಲ್ಲಿ ವಿ ಆರ್ ಆಲ್ ಅಲಾಂಗ್ ದಿ ಬಾರ್ಡರ್. ಆ ಪೋಸ್ಚರಿಂಗೇ ಸಾಕು ಪಾಕಿಸ್ತಾನವನ್ನು ಗಡಗಡ ನಡುಗಿಸೋಕೆ. ಬಟ್ ಯುದ್ಧ ಆದರೆ ಅದನ್ನು ತಡೆಯೋದು ಭಾಳ ಕಷ್ಟ. ಅದನ್ನು ಕಂಪ್ಲೀಟ್ ನಿರ್ನಾಮ ಮಾಡೇ ನಾವು ಯುದ್ಧ ನಿಲ್ಲಿಸಬೇಕಾಗತ್ತೆ. ಸೊ ಅದಕ್ಕೆ ಎಲ್ಲ ಈ ಸನ್ನಿವೇಶಗಳು ಒಂದೊಂದಾಗಿ ಕೂಡ್ಕೊಂಡು ಬರ್ತಾ ಇದೆ. ನೋಡಿ, ಮೊದಲಿಂದಲೂ ಪಾಕಿಸ್ತಾನ ನಮ್ಮ ಹತ್ರ ಬಾಂಬ್ ಇದೆ ಅಂತೇಳಿ ನಾವು ವಿ ಆರ್ ದ ಓನ್ಲಿ ಇಸ್ಲಾಮಿಕ್ ಕಂಟ್ರಿ ವಿತ್ ಆಟಮ್ ಬಾಂಬ್ ಅಂತ ಹೇಳ್ಕೊಂಡು ದೇ ಆರ್ ಟ್ರೈಂಗ್ ಟು ಎಕ್ಸ್ಟ್ರಾಕ್ಟ್ ವಾಟ್ ಎವರ್ ಹೆಲ್ಪ್ ಪಾಸಿಬಲ್. ಈಗ ಅದು ಗೊತ್ತಾಗ್ಬಿಟ್ಟಿದೆ. ಆಮೇಲೆ ಈ ಉಕ್ರೇನಿಗೆ ಮಾಡಿದಾಗೆ, ಉಕ್ರೇನ್ ಥರನೂ ಅಣುಬಾಂಬ್ ಇತ್ತು. ಇಟ್ ವಾಸ್ ಎ ಗ್ರೇಟ್ ಡೇಂಜರ್. ಸೊ ಅವಾಗ ಒಂದು ಸಂಧಾನ ಮಾಡಿಕೊಂಡ್ರು ರಷ್ಯಾ, ಅಮೇರಿಕಾ ಆ್ಯಂಡ್ ಯುರೋಪ್ ಯೂನಿಯನ್. ನೀವು ಅಣುಬಾಂಬ್ ನಮಗೆ ವಾಪಸ್ ಕೊಟ್ಬಿಡಿ, ನಿಮ್ಮ ಹತ್ರ ಇದ್ದರೆ ಡೇಂಜರ್, ಎನಿಬಡಿ ಕ್ಯಾನ್ ಸ್ಟೀಲ್ ಯುವರ್ ಬಾಂಬ್. ಅಣುಬಾಂಬ್ ಆ ಥರ ಸ್ಟೀಲ್ ಮಾಡೋಕ್ಕಾಗಲ್ಲ, ಬಟ್ ಉಕ್ರೇನಿಯರು ಬಿಟ್ಕೊಟ್ಬಿಟ್ರು. ಸೊ ಈ ಥರ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒತ್ತಡ ಬರುತ್ತೆ ಅವಾಗ. ನೋಯಿಂಗ್ ಪಾಕಿಸ್ತಾನ್ ಈಸ್ ಸಚ್ ಎ ರೋಗ್ ಕಂಟ್ರಿ. ಆಮೇಲೆ ಇವರು ಇದನ್ನು ಪಾಕಿಸ್ತಾನ ನಡೆಸ್ತಿರೋರು ಯಾರು? ದ ಬಿಗ್ಗೆಸ್ಟ್ ಟೆರರಿಸ್ಟ್ ಕಾಲ್ಡ್ ಜನರಲ್ ಹಸೀಮ್ ಮುನೀರ್. ಸೊ ಅವನು ಮೊದಲೇ ಇದೆಲ್ಲ ಮಾಡ್ತಿರೋದು ನಾಟಕ. ಅವನಿಗೆ ಎಕ್ಸ್ಟೆನ್ಷನ್ ಬೇಕು 3 ವರ್ಷ. ಅವನು ರಿಟೈರ್ ಆಗ್ತಾನೆ ಇನ್ನೊಂದು 2-3 ತಿಂಗಳಲ್ಲಿ. ಬಟ್ ಎವ್ರಿ ಟೈಮ್ ದಿ ಪಾಕಿಸ್ತಾನಿ ಜನರಲ್ಸ್ ಅಬೌಟ್ ಟು ರಿಟೈರ್ ಈ ಥರ ಏನೋ ಒಂದು ಕಿತಾಪತಿ ಮಾಡಿಬಿಟ್ಟು ದೇ ಗೆಟ್ ಎಕ್ಸ್ಟೆನ್ಷನ್ 3 years. ಈಗ ನೋಡಿ, ಭಾರತ ಸ್ವಾತಂತ್ರ್ಯ ಬಂದ ಮೇಲೆ 35 ಜನ ಜನರಲ್ಗಳು ರಿಟೈರ್ ಆಗಿ, ಅವರು 2 ವರ್ಷ ಮಾಡ್ತಾರೆ, ರಿಟೈರ್ ಆಗ್ತಾರೆ. ಅದೇ ಪಾಕಿಸ್ತಾನದಲ್ಲಿ ಪ್ರತಿಯೊಬ್ಬ ಜನರಲ್ ಈ ಸರ್ವ್ಸ್ ಫಾರ್ ಅಟ್ಲೀಸ್ಟ್ 6 years. 6 years ಇನ್ಸ್ಟೆಡ್ ಆಫ್ 2 years ಇನ್ ಇಂಡಿಯಾ. ಯಾಕಂದರೆ ಆಡಳಿತ ನಡೆಸೋದೇ ಅವರು. ಈವನ್ ಇಫ್ ದೆರ್ ಇಸ್ ಎ ಸಿವಿಲಿಯನ್ ಪ್ರೈಮ್ ಮಿನಿಸ್ಟರ್, ದೇ ವಿಲ್ ಸೆಲೆಕ್ಟ್ ಹೂ ವಿಲ್ ಬಿ ದ ಪ್ರೈಮ್ ಮಿನಿಸ್ಟರ್. ಇಟ್ಸ್ ಎ ಟ್ರೆಡಿಷನ್ ಇನ್ ಪಾಕಿಸ್ತಾನ್ ಆರ್ಮಿ. ಯಾಕಂದರೆ ದೇ ಆರ್ ದ ಒನ್ ಹೂ ರೂಲ್ ದ ಕಂಟ್ರಿ. ಅದೇ ಹೇಳ್ತೀವಲ್ಲ, ಪ್ರತಿಯೊಂದು ದೇಶಕ್ಕೂ ಆರ್ಮಿ ಅಂತ ಇರುತ್ತೆ.
ಇಲ್ಲಿ ಏನಾಗಿದೆ ಅಂದರೆ ಆರ್ಮಿ ಒಂದು ಪಾಕಿಸ್ತಾನ ಅನ್ನೋ ದೇಶ ಇಟ್ಕೊಂಡಿದೆ. ಸೊ ಮೀನಿಂಗ್ ಇಟ್ ಕಂಟ್ರೋಲ್ಸ್ ಎವ್ರಿಥಿಂಗ್. ಅಧಿಕಾರ ಸಿಕ್ಬಿಟ್ರೆ ಅಧಿಕಾರ ಉಳಿಸ್ಕೊಳಕ್ಕೆ ಇಂಥದ್ದೆಲ್ಲ ಕಿತಾಪತಿ ಮಾಡ್ತಾರೆ. ನೋಡಿ ಭಾರತ ಯುದ್ಧ ಮಾಡೋಕ್ಕೆ ಬರ್ತಾ ಇದೆ, ನನಗೆ ಎಕ್ಸ್ಟೆನ್ಷನ್ ಕೊಡಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇವರು. ದಟ್ ಈಸ್ ದ ಸಿಚುವೇಶನ್. ಅದು ಈಸಿ ಆಗಲ್ಲ, ಖಂಡಿತ ಈಸಿ ಆಗಲ್ಲ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ ಏನೇನು ಆಗ್ತಾ ಇದೆ ಅಂತ. ದೆನ್ ವಿಶ್ವಸಂಸ್ಥೆ ಬಿಡಿ, ಅದು ಒಂದು ನಿಷ್ಪ್ರಯೋಜಕ ಸಂಸ್ಥೆ, ಅದರಿಂದ ಏನು ಒತ್ತಡ ಬರಲ್ಲ. ಈಗ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ದೇ ವಿಲ್ ಟೇಕ್ ಆ್ಯಕ್ಟಿವ್ ಪಾರ್ಟ್.